ಈ ಡಾಕ್ಟರೇಟ್ ಅನ್ನೋದು ಯಾರು ಬೇಕಾದ್ರೆ ಕೊಡ್ತಾರೆ ಅನ್ನೋದು ಮಾಮೂಲಿ ಆಗ್ತದೆ. ಆದ್ರೆ ಇದನ್ನ ರೆಕಗ್ನೈಸ್ ಮಾಡಿದ್ದು ಗವರ್ನರ್ ಆಫೀಸಿಂದ. ಇದು ತುಂಬಾ ತುಂಬಾ ಒಂದು ನಮ್ಗೆ ಸನ್ಮಾನದ ಇದು ಅಂದ್ರೆ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಯೂನಿವರ್ಸಿಟಿಯಿಂದ ರೆಕಗ್ನೈಸ್ ಆಗಿರುತ್ತೆ. ಅದರಿಂದ ನನಗೆ ಸಂಗೀತಕ್ಕೆ ಮತ್ತೆ ನಮ್ಮ ಕೊಟ್ಟೋದಕ್ಕೆ ತುಂಬಾ ಧನ್ಯವಾದಗಳು. ಮೂರನೇ ನನಗೆ ಹೇಳಿದ್ದೀನಿ, ಚೇಂಬರ್ ನನಗೆ ತುಂಬಾ ದೂರ ಇಲ್ಲ. ಯಾಕೆಂದ್ರೆ ಫಿಲಂ ಚೇಂಬರ್ ಅನ್ನೋದು ನಾವು ಹುಟ್ಟಿದ್ದೇ ಇಲ್ಲಿ ಪಕ್ಕದೇ. ನಮ್ಮ ಸಂಗೀತ ಶಂಕರ್ನಾಥ್ ಸರ್ ಯಾವಾಗ ನಮ್ಮ ಇದೇನೆ ಇದ್ದಿದ್ದು ಬಿಲ್ಡಿಂಗ್ ಅವ್ರು ಬೇರೆ ಪಕ್ಕದಲ್ಲಿ ಸಂಗೀತ ಇತ್ತು, ಅದ್ರ ಕೆಳಗಡೆ ಫಿಲಂ ಚೇಂಬರ್. ನಾನು ಆವಾಗ ರೈಟು ಅದು ಲೆಫ್ಟ್ ಬೇರೆ ಇತ್ತು. ಇಲ್ಲೇ ಹುಟ್ಟಿ ಅಂದ್ರೆ ಯಾವಾಗ ನಮ್ಮ ಕನ್ನಡ ಚಿತ್ರರಂಗ ಶಂಕರ್ನಾಗ್ ಅವರು, ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲರೂ ಸೇರಿ ನಮ್ಮ ಕನ್ನಡ ಚಿತ್ರವನ್ನ ಕರ್ನಾಟಕಕ್ಕೆ ಬರಲೇಬೇಕು ಅಂತ ವಾಪಸ್ ತಂದ್ರು. ಆವತ್ತಿನ ದಿವಸನೇ ನಮ್ಮ ಜೀವನ ಕನ್ನಡದಲ್ಲಿ ಶುರುವಾಯಿತು. ನಮ್ಮ ಎಲ್ಲಾ ಕಲಾವಿದರಿಗೆ ಇಲ್ಲಿಂದಲೇ ನಮ್ಗೆ ಕೆಲಸ ಸಿಕ್ಕಿರೋದು ಇದೇ ಜಾಗನೇ. ಯಾರೇ ಒಬ್ಬ ಕಲಾವಿದ ಆಗಿರ್ಬೋದು, ಸಂಗೀತಗಾರ ಆಗಿರ್ಬೋದು, ಅವ್ರು ಯಾವುದೇ ಕ್ರಾಫ್ಟ್ನವರಾಗಿರ್ಬೋದು, ಕ್ಯಾಮರಾ ಆಗಿರ್ಬೋದು, ಇಲ್ಲಿಂದಲೇ ಹುಟ್ಟಿದ್ದು ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಂದ್ರೆ ಈ ಜಾಗ ಅಷ್ಟು ಪುನೀತವಾದಂತ ಜಾಗ. ಎಲ್ಲ ಕಲಾವಿದರು ನಾವು ಕರ್ನಾಟಕದಲ್ಲಿ ಬೆಳೆದಂತವರು ಇಲ್ಲಿಂದಲೇ ನಾವು ಬೆಳೆದಿದ್ದು. ಇಲ್ಲ ಬೆಳೆದು ಹಂತವಾಗಿ ಈ ಒಂದು ರೇಂಜನ್ನು ಮುಟ್ಟಿ ನಾನು ಫಸ್ಟ್ ಮ್ಯೂಸಿಕ್ಗೆ ಬಂದಿದ್ದೀನಿ. ಅದಾದ್ಮೇಲೆ ಉಪೇಂದ್ರ ಅವರು ನನ್ನ ಆಕ್ಟರ್ ಮಾಡಿದ್ರು, ಡೈರೆಕ್ಟರ್ ಮಾಡಿದ್ರು. ಎಲ್ಲರೂ ಉಪೇಂದ್ರ ಅವರು ನನಗೆ ಕೊಟ್ಟು ನಮ್ಮ ಎಲ್ಲರ ಪ್ರೋತ್ಸಾಹ, ಎಲ್ಲ ನಮ್ಮ ಕನ್ನಡ ಜನ ನನ್ನ ಪ್ರೀತಿಸಿದ್ರು. ಇರ್ಕೊಂಡಿದ್ದಾರೆ ನಾಗೇಶ್ನ ಮರೆಯಕ್ಕೆ ಆಗಲಿಲ್ಲ ನಾನು. ಯಾಕೆಂದ್ರೆ ನಾನು ಫಸ್ಟ್ ಮ್ಯೂಸಿಕ್ ಆಗಿ ಫಸ್ಟ್ ಪಿಕ್ಚರ್ ಡೈರೆಕ್ಷನ್ ಮಾಡಿದಾಗ ಅವರೇ ನನ್ನ ಕರ್ಕೊಂಡು ಫೋಟೋ ಶೂಟ್ ಮಾಡಿ ಆ ಫೋಟೋಸ್ನ ಎಲ್ಲ ಕಡೆ ಪ್ರಚಾರ ಮಾಡಿದ್ರು. ಕೀಬೋರ್ಡ್ ಹೊಡ್ಸೋದು ಮತ್ತೆ ಕೆಲವರು ಆಕ್ಷನ್ ಎಲ್ಲ ಮಾಡೋದು ಇದೆಲ್ಲ ಮಾಡಿ. ಸೊ ಕಲಾವಿದರ ಬಗ್ಗೆ ಒಬ್ಬೊಬ್ಬರ ಅವರು ಎಲ್ಲರ ಕೊಡುಗೆ ಇದೆ. ಹಂಸಲೇಖ ಸರ್ ನನ್ನ ಹೇಳಿದ್ರು, ಬರೀ ನೀನ್ ದೊಡ್ಡ ಕಲಾವಿದನಾಗಿ ಕಮಿಡಿಯನ್ ಆಗಿ ಅಥವಾ ಆಕ್ಟರ್ ಆಗಿ ಬೆಳಿತೀಯಾ, ಆದ್ರೆ ನಿನ್ನ ಭಾಷೆ ಇದೆಯಲ್ಲ ಕೆಲವು ಅರ್ಥ ಆಗಲ್ಲ ನೀನ್ ಮಾತಾಡೋದು, ನೋಡ್ಕೋ ಅಂದ್ರು. ಅದನ್ನ ಕರೆಕ್ಟ್ ಮಾಡಿದೆ. ನಾನು ಯಾಕೆ ಇಬ್ರು ಹೇಳ್ತಾ ಇದ್ದಾರೆ, ಒಬ್ಬೊಬ್ಬರ ಒಂದು ಪ್ರೋತ್ಸಾಹ, ಅವರ ಇದೆಯಲ್ಲ, ಅವರ ಭಾವನೆ ಇದೆಯಲ್ಲ, ನಮ್ಮ ಮೇಲಿರುವಂತ ಪ್ರೀತಿ ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ಬಂದಿದೆ. ಅದನ್ನ ಗುರುತಿಸಿ ಡಾಕ್ಟರೇಟ್ ಬಂದಿರೋದು ನನಗೆ ತುಂಬಾ ಸಂತೋಷ. ಅದರಲ್ಲೂ ಇಲ್ಲಿ ಕಳೆದು ನಮ್ಮನ್ನ ಒಬ್ಬ ಕಲಾವಿದರನ್ನ ನಿಮ್ಮೆಲ್ಲ ದೊಡ್ಡವರ ಸಮ್ಮುಖದಲ್ಲಿ ಸನ್ಮಾನ ಮಾಡಿಸಿರೋದು ಇನ್ನೂ ಸಂತೋಷ. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.